ಹೇಳಕತ್ತಿದ್ದೆ, ಕುಡುಕರು ಭಾಳ ಡೇಂಜರು ಯಪ್ಪ. ಎಲ್ಲಿ ಬೀಳ್ತಾರೋ ಎಲ್ಲಿ ಏಳ್ತಾರೋ. ಹಾಂ ರೀ, ಈ ಕುಡುಕ ಗಂಡ್ಮಕ್ಳಿಗೆ ದುಡಿ ಅಂದ್ರೆ ಭಾಳ ಕೆಟ್ಟ ಅನಿಸ್ತದ್ರಿ. ದುಡಿಲಾಕ ತಯಾರಿಲ್ಲ ಇವರು. ದುಡಿ ಅಂದ್ರ ಬಡಿಯಾಕ ಬರ್ತಾನ, ನನ್ನ ದುಡಿಸಿ ಋಣದ ಕೂಳು ತಿಂತಾನ, ಸಾಲ ಮಾಡಿ ಸೆರೆ ಸಿಂದಿ ಕುಡಿತಾನ. ಹೆಂಗ ಬಾಳೆ ಹೆಂಗ ಬಾಳೆ ಹೆಂಗ ಬಾಳೆ ಮಾಡಲಿ ಯವ್ವ ಈ ಕುಡುಕ ಗಂಡನ ಕೂಡ ಅಂತ ಹಾಡು ಬರ್ತದ. ನಾವು ನೋಡ್ರಿ, ನಾವೆಲ್ಲ ಹಳಿ ಮಂದಿ ಹಳಿ ಸಿನಿಮಾ ನೋಡ್ತಿದ್ದೆವು. ಎಷ್ಟು ಚಂದ ಹೆಣ್ಮಕ್ಳ ಡ್ರೆಸ್, ಎಷ್ಟು ಚಂದ ಸೀರೆ ಉಟ್ಕೊಂಡು. ಈಗ ನೋಡ್ಬೇಕ್ರಿ ದೊಡ್ಡ ದೊಡ್ಡ ಊರಾಗ, ಈ ದೊಡ್ಡ ದೊಡ್ಡ ಊರಾಗ ಹುಡುಗಿಯರು ಮೈ ತುಂಬ ಬಟ್ಟಿಲ್ಲ, ಕಿವಿಯಾಗ ಜುಮುಕಿಲ್ಲ, ಕೊಳ್ಳಾಗ ಏನೂ ಇಲ್ಲ, ಕೈಯಾಗ ಬಳಿ ಹಾಕ್ಕೊಳಂಗಿಲ್ಲ, ಎಲ್ಲ ತೆಗೆದು ಒಗದು ಬಿಡ್ತಾವ್ರಿ. ಈ ಒಗದಿದ್ದ ಕಿವ್ಯಾನ ತೊಗೊಂಡು ಹುಡುಗರು ಹಾಕ್ಕೊಳಕತ್ತಾವ್ರಿ. ಒಂದು ಕಡೆ ಕಿವ್ಯಾನ ಹಾಕ್ಕೊಳಕತ್ತಾವ, ಆಮೇಲೆ ಒಂದು ಕೈಯಾಗ ಕಡಗ ಹಾಕ್ಕೊಳಕತ್ತಾವ್ರಿ. ಯಪ್ಪ, ಯಾವ ಹುಡುಗ ಯಾವ ಹುಡುಗಿ ಗೊತ್ತೇ ಆಗಂಗಿಲ್ರಿ. ಈ ದೊಡ್ಡ ದೊಡ್ಡ ಊರಾಗ ಇಟೀಟ ಬಟ್ಟೆ ಹಾಕ್ಕೊಂಡು ಹೋಗು ಹುಡುಗಿಯರನ್ನ ನೋಡಿ ಭಲೆ ಹುಚ್ಚ ಸಿನಿಮಾದಾಗ ಒಂದು ಹಾಡು ಬರ್ತದೆ. ಲಂಗ ಬಿಟ್ಟು ಲುಂಗಿ ಉಟ್ಟೆ, ಲುಂಗಿ ಮೇಲೆ ಅಂಗಿ ತೊಟ್ಟೆ, ಅಂಗಿ ಹಿಂದೆ ಕಿಂಡಿ ಬಿಟ್ಟೆ, ಡುಮ್ ಡುಮ್ ಡುಮ್. ಸೀರೆ ಹೋಗಿ ಪ್ಯಾಂಟು ಬಂತು, ಪ್ಯಾಂಟು ಹೋಗಿ ಮಿಡ್ಡಿ ಬಂತು, ಮಿಡ್ಡಿ ಹೋಗಿ ಏನು ಬರ್ತು, ಢಮ್ 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 ಅಂತ ಹಾಡ ಬರ್ತದೆ. ಅದಕ್ಕೆ ನೋಡ್ಬೇಕ್ರಿ. ಇಲ್ಲೆಲ್ಲ ಅದಾರ ನೋಡ್ರಿ, ಎಷ್ಟು ಚಂದ ಕಟ್ಟಿಂಗ್ ಮಾಡ್ಕೊಂಡಾರ. ಈಗಿನ ಹುಡುಗರು ಏನು ಹುಚ್ಚುಚ್ಚು ಮಾಡ್ತಾವ್ರು ಯಪ್ಪ. ಎಡಕ್ಕೆ ಪೂರಾ ತಲೆ ಬೋಳಿಸ್ತಾವ, ಬಲ ಕುದ್ದ ಕೈಗೆ ಕೂದಲ ಬಿಡ್ತಾವ್ರಿ. ಯಾಕ್ರಲ್ಲೇ ನನ್ನ ಹಬ್ಬುಲಿ ಹತ್ರಿ, ಏ ಹಬ್ಬುಲಿ ಅಲ್ಲೇ ಮುಂಗಲಿ ಕಣ್ಣಂಗೆ ಕಾಣ್ತೀವಿ ಅಂದೇನ. ಒಂದು 8 ತಿಂಗಳ ಹಿಂದೆ ನಮ್ಮ ತಮ್ಮನ ಮಗ ತಂಗಿ ಮಗ ಬಂದು ರೀ. ಹೆಂಗೆ ಮ್ಯಾಲ ದೊಡ್ಡದೊಂದು ಬುಟ್ಟಿ ಹಾಕ್ಕೊಂಡು ಬಂದಂಗೆ ಬಂದಾರ. ಎಡಕ್ಕೆ ಬಳಸ್ಕೊಂಡಾರ, ಬಲಕ್ಕೆ ಬಳಸ್ಕೊಂಡಾರ. ಮ್ಯಾಲ ಒಂದು ಬುಟ್ಟಿ ಹಾಕ್ಕೊಂಡು ಬಂದಂಗೆ ಬಂದರು. ಏ ಯಾಕೆ ಹಿಂಗ್ಯಾಕೆ ಹುಚ್ಚಚ್ಚು ಮಾಡ್ತೀರಿ ಲೇ ಅಂದ್ಯ. ಏ ಇಂದು ಅತ್ಯ, ನೀವು ಓಲ್ಡ್ ವುಮನ್ ಅದಿ, ನಿನಗೆ ಫ್ಯಾಷನ್ ಗೊತ್ತಿಲ್ಲ, ಈಗೆಲ್ಲ ಭಾಳ ಫ್ಯಾಷನ್ ಆಗ್ಯದ ಅಂದರು. ಅದಕ್ಕೆ ಈಗಿನ ಹುಚ್ಚು ಹುಡುಗರು ಏನು ಮಾಡ್ತಾವೋ ಏನು ಸುದ್ದಿಯೋ. ನಾವೆಲ್ಲ ಹಳಿ ಸಿನಿಮಾ ನೋಡ್ತಿದ್ದೆವು, ಎಷ್ಟು ಚಂದ ಹಾಡ, ಎಷ್ಟು ಚಂದ ಕತಿ. ಈಗ ಏನು ಹಾಡು ಬಂದವರು ಯಪ್ಪ. ಹಿಂಗೆ ರೀ, ಕ್ಯಾಡ್ಗಿ ಹುಡುಗ BA ಹೆಸರು ಹಚ್ಚದ ಬಿಜಾಪುರಕ್ಕೆ ಮಲ್ಕೊಂಡಾನ್ರಿ. ರಾತ್ರಿ 12 ಆಗ್ಯದ, ಭಾಡ್ಯ ಸುಮ್ಮ ಮಕ್ಕೋಬೇಕಿಲ್ರಿ. ರಾತ್ರಿ 12ಕ್ಕೆ ಎದ್ದಾನ. ನಿಧಿರೆ ಬರದಿರೆ ಏನಂತಿ ಲವೋ 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 ಅಂದ. ಅವ್ರು ಕಪ್ಪಾಳಿಗೆ ಅಡ್ಡಿಗೆ ಹೊಡೆದ್ಲು. ಭಾಡ್ಯ ಹಳೆ ಭಾಡ್ಯ, ಇದಕ್ಕೆ ಹೋಗ್ತೆ ನೀ ಕಾಲೇಜ್ ಕಂದ್ಲತ್ತ. ಯಪ್ಪ, ಈ ಹುಡುಗರು ಭಾಳ ಡೇಂಜರ್ ರೀ. ಇವು ಭಾಳ ಎಕಡೆ ಏನು ಮಾಡ್ತಾವೋ ಏನು ಸುದ್ದಿಯೋ, ಎಂತಿಂಥ ಹಾಡು ಬಂದವ ಏನು ಸುದ್ದಿ. ಒಂದು ಸಿನಿಮಾ ಬತ್ರಿ, ಸಿನಿಮಾ ಹೆಸರು ಬ್ರೇಕಿಂಗ್ ನ್ಯೂಸ್. ಹುಡುಗ ಹುಡುಗಿ ಹಾಡ್ತಾನ, ಹುಡುಗಿ ಬಾರೆ ಓಡಿ ಹೋಗೋಣ, ಓಡಿ ಹೋಗಿ ಪ್ರೀತಿ ಮಾಡೋಣ, ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ. ಹಣಿ ಬಡ್ಕೋಬೇಕ್ರಿ. ಇವ ಟೈಮ್ ಸಿಕ್ಕಾಗ ಮೂಡ್ ಬಂದಾಗ ಲಗ್ನ ಆಗವತ್ರಿ. ಅವನು ಮೂಡ್ ಹೋದ್ರೆ ಜೋಡ್ ಹೋಗಿದ್ದು ಹುಡುಗಿ ಏನು ಎದೆ ಹೊಡ್ಕೊಂಡು ಸಾಯ್ಬೇಕಾ. ಅದಕ್ಕೆ ಈಗಿನ ನಮ್ಮ ಯುವಕ ಯುವತಿಯರು ಈಗಿನ ಸಿನಿಮಾ ನೋಡಿ, ಸಿನಿಮಾ ಹಾಡು ಕೇಳಿ ಮನೆ ಬಿಟ್ಟು ಓಡಿ ಹೋಗಬೇಡ್ರಿ ಯವ್ವ. ಸಿನಿಮಾದನಂಗೆ ಮಾಡಿದ್ರೆ ಮನ್ಯಾಗ ಕಪ್ಪಾಳ ಗೆಡ್ಡಿಗೆ ಹೊಡಿತಾರೆ, ಅವ್ರಿಗೆ ಲಕ್ಷಾನುಗಟ್ಟಲೆ ರೊಕ್ಕ ಕೊಡ್ತಾರೆ. ಅದಕ್ಕೆ ಸಿನಿಮಾದನಂಗೆ ಜೀವನ ಅಲ್ಲ, ನೀವು ಹಂಗೆ ಹುಚ್ಚುಚ್ಚ ಮಾಡಬೇಡ್ರಿ ಎನ್ನುವಂಥ ಮಾತನ್ನು ಹೇಳ್ತಾ ದಯಮಾಡಿ ಶಾಂತವಾಗಿ ಕೂತ್ಕೊಡ್ರಿ. ಭಾಳ ಹೊತ್ತು ಕೂತಿದ್ದೀರಿ. ಎದ್ದು ಹೋಗೋರಿದ್ರೆ ನಿಮ್ಮ ಪಾಡಿಗೆ ನೀವು ಎದ್ದು ಹೋಗ್ರಿ, ದಯಮಾಡಿ ಗದ್ದಲ ಮಾಡಬೇಡ್ರಿ. ಅವಾಗ ನಮ್ಮ ಮನ್ಯಾಗ ನಮ್ಮವ್ವ ಅಪ್ಪಗೆ ಎಷ್ಟು ಮಂದಿ ಮಕ್ಕಳ ತಿಳ್ಕೊಂಡ್ರಿ ನೀವು? 8 ಮಂದಿ ಮಕ್ಕಳು. ಯಪ್ಪ, ಚಪ್ಪಾಳೆ ತಟ್ರಿ. 8 ಮಕ್ಕಳು, 12 ಮಕ್ಕಳು. ಹೆಂಗೆ ಹಡಿತಿದ್ರು, ಹೆಂಗೆ ಸಾಕ್ತಿದ್ರು. ಈಗ ನನಗೆ 3 ಮಂದಿ ಅದಾರ್ರಿ. 2 ಹೆಣ್ಮಕ್ಳು, 1 ಮಗ. ದೊಡ್ಡ ಮಗಳಿಗೆ ಒಂದೇ ಮಗ, 2ನೇ ಮಗಳಿಗೆ ಒಂದೇ ಮಗ. ಇನ್ನೊಂದು ಹಡೆಯಂಗಿಲ್ರಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂದ್ಬಿಡ್ತಾರ. ಅದಕ್ಕೆ ಅವಾಗಿ ನಂಗೆ ಈಗ ಜೀವನ ಇಲ್ಲ. ಮತ್ತು ಬರೀ ಹುಡುಗರಿಗೆ ಬೈಯಾಕತ್ತಿನ ತಿಳ್ಕೊಬೇಡ್ರಿ.
ಹಿಂಗೆ ಒಬ್ಬ ಹುಡುಗ ಏನು ಮಾಡ್ಯಾನ್ರಿ, ಕನ್ಯಾ ನೋಡಕ್ಕೆ ಹೋಗ್ಯಾನ. ಕನ್ಯಾ ನೋಡಕ್ಕೆ ಹೋಗ್ಯಾನ. ಆ ಹುಡುಗಿ ಒಬ್ರಿಗೊಬ್ರು ಮಾತಾಡ್ರಿ ಏನನ್ನ ಆ ಹುಡುಗಿ ಒಳಗೆ ಕರ್ಕೊಂಡು ಹೋಗಿ ಮಾತಾಡಿ ಆ ಲಗ್ನಾಗು ಹುಡುಗಗೆ ಒಂದು ವಿಡಿಯೋ ತೋರ್ಸ್ಯಾಳ. ವಿಡಿಯೋ ಏನದ, ವಿಡಿಯೋದಾಗ ಒಂದು ಹಾಡು ನೋಡ್ತೀರಿ. ಇದು ಹುಡುಗ ಹುಚ್ಚಾಗ್ಬಿಡ್ತು. ಹುಡುಗ ಯವ್ವ ನಾ ಮಾಡ್ಕೊಂಡ್ರೆ ಈಕಿಗೆ ಮಾಡ್ಕೊತೀನಿ ಅಂದ. ಮಾಡ್ಕೊರ ಯಪ್ಪ, ಜೀವನ ಮಾಡವ ನೀನು, ಸಂಸಾರ ಮಾಡವ ನೀನು, ಆಕಿಗೆ ಮಾಡ್ಕೊ. ಆಯಿತು, ಮಾಡ್ಕೊಂಡು ಬಂದು 2 ತಿಂಗಳಾಯ್ತು, 4 ತಿಂಗಳಾಯ್ತು, 6 ತಿಂಗಳಾಯ್ತು. ಆಕೇನು ಬೆಡ್ರೂಮ್ ಬಿಟ್ಟು ಹೊರಗೆ ಬರಲಿಲ್ಲ ರೀ. ಬರೇ ಫ್ರೆಶ್ ಅಪ್ ಹಾಕೋದು, ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಅಲ್ಲೇ ಇರಾಕತ್ಲು. ಆ ವಿಡಿಯೋ ಯಾವುದತ್ತು ಕೇಳಿರಿ, ಆ ಹುಡುಗಿ ಹಾಡಿದ್ದ ವಿಡಿಯೋ. ಕಣ್ಣ ಹೊಡಿಯಾಕ ಮೊನ್ನೆ ಕಲ್ತೇನಿ, ನಿನ್ನ ನೋಡಿ ಸುಮ್ಯಾಂಗಿರ್ಲಿ, ನಿನ್ನ ನೋಡಿ ಸುಮ್ಯಾಂಗಿರ್ಲಿ. ಅದು ಹಾಡ ನೋಡಿ ಕಪಾಳ ಗಟ್ಟಿಗೆ ಹೊಡೆದನ್ರಿ ಅವ. ಹುಚ್ಚಿ ಹಳೆ ಹುಚ್ಚಿ, ಬರೇ ಡೌರ ಫ್ಯಾಷನ್ ಮಾಡಿದ್ರೆ ಹೊಟ್ಟೆ ತುಂಬ್ತದನ. ನಮ್ಮ ಮಗು ವಯಸ್ಸಾಗ್ಯದಲ್ಲಿ ಅಕ್ಕಿನೇ ಅಡುಗೆ ಮಾಡಕತ್ತಾಳ. ಏನು ಕಣ್ಣು ಹೊಡಿತಲೆ, ಬಾ ಇಲ್ಲಿ ಅಡುಗೆ ಮನೆಗೆ ಬಾ, ಅಡುಗೆ ಮಾಡಬಾ ಅಂತ ಕರೆದ್ನತ್ತ. ಸಿನಿಮಾದಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಪ್ಪ. ಲವ್ 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 ಅತ್ ಹೋದ್ರೆ ಮುಂದೆ ಯವ್ ಅತ್ ಬಾಯಿ ಬಡ್ಕೊಳಂಗೆ ಆಗ್ತದ. ಸಿನಿಮಾ ಮಾಡಿದವ್ರಿಗೆ ಲಕ್ಷಾನುಗಟ್ಲೆ ದುಡ್ಡು ಕೊಡ್ತಾರೆ, ನಿಮಗೇನು ಕಪಾಳ ಗೆಡ್ಡಿ ಹೊಡಿತಾರೆ. ಅದಕ್ಕೆ ಸಿನಿಮಾನೇ ಬೇರೆ, ನಿಜವಾದ ಜೀವನನೇ ಬೇರೆ ಅನ್ನೋ ಮಾತನ್ನು ಹೇಳ್ತಾ ದಯಮಾಡಿ ಗದ್ದಲ ಮಾಡಬೇಡ್ರಿ. ಬರ್ರಿ, ಒಂದು 10 ವರ್ಷದ ಹಿಂದೆ ಕಲರ್ಸ್ ಕನ್ನಡದಲ್ಲಿ ನಾನೇ ರಾಜ್ಕುಮಾರ ಅಂತ ಒಂದು ಸ್ಪರ್ಧೆ ಬಂತು. ಏನು ಬತ್ರಿ? ನಾನೇ ರಾಜ್ಕುಮಾರ ಅಂತ ಒಂದು ಸ್ಪರ್ಧೆ ಬಂತು. ಆ ಸ್ಪರ್ಧೆಯೊಳಗೆ 48 ಮಂದಿ ಆಯ್ಕೆ ಆದರು. 48ರಾಗ 47 ಮಂದಿ ಬರೀ ಜೆಂಟ್ಸ್, ಗಂಡು ಮಕ್ಕಳೇ ರೀ. ಒಬ್ಬಳೇ ಒಬ್ಬ ಮಹಿಳೆ, ಕಪ್ಪನೆಯ ದಪ್ಪನೆಯ ಆನೆ ಆಕಾರದ ಒಬ್ಬ ಹೆಣ್ಣುಮಗಳ ಆಯ್ಕೆ ಆದ್ಲು. ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಮುಂದೆ ನಿಂತಿರುವ ನಾನೇ ಇಂದುಮತಿ ಸಾಲಿಮಠ್ರಿ. ಯಪ್ಪ ಅಲ್ಯಾಕೆ ಹೋಗಿದ್ರಿ ಅಂದ್ರಿ? ರಾಜ್ಕುಮಾರ್ ನಂಗೆ ಹಾಡೋದ್ರಾಯ್ತಂತ ಹೇಳಿ ಅಲ್ಲಿ ಹೋಗಿದ್ದೆ, ಸೆಲೆಕ್ಟ್ ಆಯಿತು. ಬರ್ರಿ, ನಿಮ್ಮೆಲ್ಲರ ಮೆಚ್ಚಿನ ನಟ, ವರನಟ, ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ನಾವೊಂದು ಹಾಡ ಹಾಡಿದ್ದೆ. ಒಬ್ಬ ಹೆಣ್ಣು ಮಗಳಾಗಿ ಗಂಡು ಮಕ್ಕಳ ಧ್ವನಿಯಲ್ಲಿ ಹಾಡೋದು ಅಷ್ಟು ಸರಳ ಅಲ್ಲ. ಒಂದು ಟ್ರಯಲ್, ಒಂದು ಪ್ರಯತ್ನ ಮಾಡಿದ್ದೆ. ನಾವೆಲ್ಲ ಗಂಡು ಮಕ್ಕಳಿಗೆ ಬೈಯಕ್ಕೆ ಹೋಗಬೇಡ್ರಿ. ಎಲ್ಲ ಗಂಡು ಮಕ್ಕಳು ಕೆಟ್ಟಿರಂಗಿಲ್ಲ, ನೀಚಿರಂಗಿಲ್ಲ. ಹೆಂಡತಿಯನ್ನು ಭಾಳ ಪ್ರೀತಿಸ್ತಾರೆ. ಒಳ್ಳೆ ಇದ್ದ ಗಂಡು ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ರಪ್ಪ. ಎಷ್ಟೋ ಮಂದಿ ಗಂಡು ಮಕ್ಕಳು ಭಾಳ ಒಳ್ಳೆಯವ್ರು ಇರ್ತಾರೆ. ಹಂಗೆ ಹೃದಯವಂತ ಗಂಡ ಹಾಡುವಂಥ ಒಂದು ಒಳ್ಳೆಯ ಹಾಡು ಚಿತ್ರ ಭಾಗ್ಯವಂತರು ಚಿತ್ರದಲ್ಲಿ ನಮ್ಮ ಕನ್ನಡದ ರಾಜ್ಕುಮಾರ್ ಹಾಡಿದ ಒಂದು ಹಾಡ. ಮೈಕ್ ಭಾಳ ಚಲೋ ಐತಿ, ಚಪ್ಪಾಳೆ ತಟ್ರಿ. ಸೌಂಡ್ ಸಿಸ್ಟಮ್ ಈಸ್ ವೆರಿ ವೆರಿ ನೈಸ್. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ, ನನ್ನಿ ಬದುಕಿಗೆ ಶ್ರುತಿಯಾದೆ, ನನ್ನಿ ಮನೆಯ ಬೆಳಕಾದೆ, ನನ್ನ ಮನವು ಸೇರಿತು, ನಿನ್ನ ಹೃದಯ ಹಾಡಿತು ಅನ್ನೋ ಹಾಡನ್ನು ಆ ಸಂದರ್ಭದಲ್ಲಿ ಹಾಡಿದ್ದೆ. ವರನಟ ರಾಜ್ಕುಮಾರ್ನ 2 ಕಣ್ಣು, ಇಬ್ಬರು ಕುರುಡರಿಗೆ ಬೆಳಕಾದ್ರೆ ಅವರ ಮಗ ಪುನೀತನ 2 ಕಣ್ಣು 4 ಕುರುಡರಿಗೆ ಬೆಳಕಾದು. ದೊಡ್ಡ ಚಪ್ಪಾಳೆ ತಟ್ರಿ. ಪುನೀತ್ ರಾಜ್ಕುಮಾರ್ನ 2 ಕಣ್ಣ 4 ಕುರುಡರಿಗೆ ಕೊಟ್ಟರು. ನಾರಾಯಣ ನೇತ್ರಾಲಯದೊಳಗೆ 7-8 ಜನ ನೇತ್ರ ತಜ್ಞರು ಸೇರಿ ಪುನೀತನ 2 ಕಣ್ಣನ್ನು 4 ಕುರುಡರಿಗೆ ಕೊಟ್ಟರು. ಮುಂದಿಂದೊಂದು ಹಿಂದಿಂದೊಂದು ಪೋರ್ಷನ್. ದೊಡ್ಡ ಚಪ್ಪಾಳೆ ತಟ್ರಪ್ಪ. ಪುನೀತ್ ರಾಜ್ಕುಮಾರ್ ಎಲ್ಲಿ ನೋಡ್ತಿರಲ್ಲಿ ಪುನೀತ್ ರಾಜ್ಕುಮಾರ್ನ ಫೋಟೋ ಕಟೌಟ್, ನಗು ಮೊಗದ ಮುತ್ತುರಾಜನ
ಬಂಗಾರದಂಥ ಮಗ ಪುನೀತ್ ರಾಜ್ಕುಮಾರ್ ಕೋಟಿ ಕೋಟಿ ಹಣ ಯುವಕರಿಗಾಗಿ ಇಂಜಿನಿಯರ್ ಕಲಿಯುವವರಿಗಾಗಿ ಎಲ್ಲ ದಾನ ಮಾಡಿ ಹೆಸರುವಾಸಿಯಾದ ವರನಟ ರಾಜ್ಕುಮಾರ್ನ ಮಗ ಪುನೀತ್ ರಾಜ್ಕುಮಾರ್. ಅವರ ಹೆಂಡತಿ ಪುನೀತ್ ರಾಜ್ಕುಮಾರ್ ಏನು ಮಾಡ್ತಿದ್ರು ಆ ಎಲ್ಲ ಸೇವೆಯನ್ನು ದಾನ ಧರ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾಡ್ತಾರೆ. ಒಂದು ದೊಡ್ಡ ಚಪ್ಪಾಳೆ ತಟ್ಟುವುದರ ಮೂಲಕ. ಬರ್ರಿ, ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಮಗ ಮತ್ತು 3 ಮಕ್ಕಳು ನನ್ನಂಗೆ ನೋಡ್ಲಾಕ ಕಪ್ಪ ಸಾಧಾರಣ ಇಲ್ರಿ. ಅವ್ರ ಅಪ್ಪನಂಗೆ ಬೆಳ್ಳಗೆ ಸ್ಮಾರ್ಟ್ ಅದಾರ. ಚಪ್ಪಾಳೆ. ಅವ್ರ ಅಪ್ಪನಂಗೆ ಬೆಳ್ಳಗೆ ಎತ್ತರ ಸ್ಮಾರ್ಟ್ ಅದಾರ. ದೊಡ್ಡ ಮಗಳು ಕವಿತಾ MA ಇಂಗ್ಲೀಷ್ ಮಾಡ್ಕೊಂಡು ಇಂಗ್ಲೀಷ್ ಕ್ಲಾಸ್ ತಗೋತಾಳ. 2ನೇ ಮಗಳು ಶ್ವೇತಾ TV ಒಳಗೆ ಬರ್ತಾಳ್ರಿ. ಚಂದನ ವಾಹಿನಿಯೊಳಗೆ ವಾರದ ಅತಿಥಿ ಕಾರ್ಯಕ್ರಮ ನಡೆಸಿಕೊಡ್ತಾಳ ಶ್ವೇತಾ. TV ವಿಕ್ರಮದೊಳಗೆ ಮಿರ್ಚಿ ಮಂಡಕ್ಕಿ ಅಂಥೇಳಿ ವಾರ್ತಾ ಹೇಳ್ತಾಳ. ಕೇಳ್ರಿ, ಸ್ವಲ್ಪ ಶಾಂತ ರೀತಿ ಕೂತಿರಿ ಕೇಳ್ರಿ. ನಾನು ಬಿಜಾಪುರದಾಗಿದ್ದಾಗ ಲೆಕ್ಚರರ್ ಇದ್ದೆ. ಒಂದು ಲಿಬರಲ್ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ನನ್ನ ಮಕ್ಕಳಿಗೆ ಹೆಸರು ಹಚ್ಚಿದ್ದೆ ರೀ. 7:15 ಹೋಗಿ ಬಿಟ್ಟು ಬರೋದು, 12ಕ್ಕೆ ಕರ್ಕೊಂಬರೋದು. 7:15 ಬಿಟ್ಟು ಬರೋದು, 12ಕ್ಕೆ ಕರ್ಕೊಂಬರೋದು ಮಾಡ್ತಿದ್ದೆ. ನಮ್ಮ ಕವಿತಾ ಶ್ವೇತಾ ಅವ್ರ ಮಿಸ್ ಅಕ್ಕೋರ ಇಲ್ಲಿ ಬರ್ರಿ ಅಂದರು. ಪಾದೆ ನಾಳೆ ಇವ್ರ ಮಮ್ಮಿಗೆ ಬಾತ್ ಹೇಳ್ರಿ. ಅಲ್ಲೇ ನಿಂತೀನಿ, ದೇವ್ ನಿಂತಂಗ್ರಿ. ಯವ್ವ ಬಿಟ್ಟು ಹೋಗಾಕಿ, ಕರ್ಕೊಂಡು ಹೋಗಾಕಿ, ನಾನೇ ಇವ್ರ ಮಮ್ಮಿ ಡುಮ್ಮಿ ಅಂದಿನ್ರಿ. ಅಂದ್ಕೂಳೆ ಅವ್ವ ಹೌದ್ರಿ, ನೀವರೇ ಕಪ್ಪ ಸಾಧಾರಣ ಅದಿರಿ, ನೋಡ್ಲಾಕ ಮಕ್ಕಳು ಬೆಳ್ಳಿಗೆ ಎಷ್ಟು ಸ್ಮಾರ್ಟ್ ಅದಾರಲ್ರಿ ಅಂದ್ಲು. ಮತ್ತು ನೀ ಏನು ತಿಳ್ಕೊಂಡಿದ್ದೇವ ಅಂದೆ. ಅವ್ರ ಮನ್ಯಾಗ ಕೆಲಸ ಮಾಡೋಕ್ಕೆ ತಿಳ್ಕೊಂಡಿದ್ದೀರಿ ಅಂದ್ಲು. ನಿನ್ನ ಬಾಯಾಗ ರೊಟ್ಟಿ ಹೋಗಂದೆ. ಸಣ್ಣವ್ರಿದ್ದಾಗಿನ ಕಥೆ ಆಯ್ತ್ರಿ. ಬೆಂಗಳೂರಿಗೆ ಹೋದೆ, ರಾಜರಾಜೇಶ್ವರಿ ನಗರದಾಗ ಮನೆ ಮಾಡಿದೆವು. ಅವ್ರು ತಯಾರಾಗಿ ಚಂದ ಸಿರಿ ಉಟ್ಕೊಂಡು ಸ್ಮಾರ್ಟಾಗೆ ರೆಡಿಯಾಗಿ ಮುಂದೆ ಹೊಂಟ್ರು. ನಾ ಹಿಂದಿಂದು ಹೊಂಟೆ. ಅಲ್ಲಿ ಬೆಂಗಳೂರದಾಗ ಅಂಟಿ ಬಂದ್ರಿ. ಎಲ್ಲ ಭಾರಿ ತಯಾರಾಗಿ, ಓ ಹರಟ್ಟಿ ಇಲ್ಲಿ ಬರ್ತಾರಲ್ವಾ ಕಪ್ಪನವರು ಗಿಡ್ಡನವರು, ಇವರೇ ಅಲ್ವಾ ಇಂದುಮತಿ ಅಂದರು. ಇಂದುಮತಿಯವರೇ, ಹರಟ್ಟಿಯಲ್ಲಿ ಬರೋರು ನೀವೇನಾ ಅಂದರು. ನಾನೇ ರೀ ಅಂದೆ. ಮತ್ತೆ ಇವ್ರು ಯಾರು ಅಂದರು. ನನ್ನ ಮಕ್ಕಳ್ರಿ ಅಂದೆ. ಓ ನಿಜವಾಗ್ಲೂ ನಿಮ್ಮ ಮಕ್ಕಳ? ಯವ್ವ ನಮ್ಮ ಅಪ್ರಾಣಿ ನಮ್ಮ ಔರಾಣಿ ನನ್ನ ಮಕ್ಕಳ ಯವ್ವ ಅಂದೆ. ನೀವರೇ ಎಷ್ಟು ಕಪ್ಪಿಗಿದ್ದೀರಿ, ಮಕ್ಕಳು ಎಷ್ಟು ಬೆಳ್ಳಗಿದ್ದೀರಲ್ಲ ಅಂತಂದರು. ಮಕ್ಕಳು ಬೆಳ್ಳಗದಾರ, ಚಂದದಾರ. ನಾ ಚಂದಿಲ್ಲ ಅಂತೇಳಿ ದುಃಖ ನನಗಿಲ್ಲ. ಬಣ್ಣ ಕಪ್ಪಗಿದ್ದರೇನು, ಹೈಟು ಕಡಿಮೆ ಇದ್ದರೇನು, ಕನ್ನಡದ ಮಾತಾಡಿ ಕನ್ನಡದ ಹಾಡುಗಳ ಹಾಡಿ ನಿಮ್ಮಂಥ ಸಾವಿರ ಅಭಿಮಾನಿಗಳ ಒಂದು ಪಡೆಯುವಂಥ ಭಾಗ್ಯ. ಎಲ್ಲಿ ಓದ್ತಿರಲ್ಲಿ ಮೇಡಮ್ಮರ ಒಂದು ಫೋಟೋ ರೀ ಮೇಡಮ್ಮರ ಪ್ಲೀಸ್ ರೀ ಒಂದು ಫೋಟೋ ಅಂತಾರ. ಕನ್ನಡಿಗರ ಪ್ರೀತಿ ಅಭಿಮಾನ ಪಡೆದಂಥ ನಾನೇ ಧನ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಶಾಂತವಾಗಿ ಕೂತ್ಕೊಡ್ರಿ. ಈ ಕುಡಿಯುವುದರಿಂದ ಗದ್ದಲ ಮಾಡಬೇಡ್ರಿ ದಯಮಾಡಿ. ಕುಡಿಯುವುದರಿಂದ ಏನೇನು ಅನಾಹುತ ಆಗ್ತದ, ಸಾವು ಹೆಂಗೆ ಸಮೀಪ ಬರ್ತದ, ಗುಂಡಿ ಹೆಂಗೆ ತೋಡ್ತಾರೆ. ನಮ್ಮ ಹರಟೆಯಲ್ಲಿ ಬರುವ ಕೃಷ್ಣೇಗೌಡ ಸರ್ ಒಂದು ಸುಪ್ರಭಾತ ಬರೀತಾರೆ.